ಶೇರ್ ಸಿಂಗ್ಗೆ ಈಗ ವಯಸ್ಸಾಗಿದೆ. ಅದರ ಆಸೆ ಆಗಿತ್ತು ತಾನು ಜೀವಂತವಾಗಿದ್ಲೆ ಕಾಡಿನಲ್ಲೊಬ್ಬ ಜ್ಞಾನಿಯನ್ನು ರಾಜನನ್ನಾಗ್ ಮಾಡ್ಬೇಕೆಂದು. ಹಾಗಾಗಿ ಶೇರ್ ಸಿಂಗ್ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಒಟ್ಟಿಗೆ ಕರೆದಿದ್ರು. ನೋಡಿ ಸಹೋದರರೇ, ನಾನೀಗ ಮುದುಕನಾಗಿದ್ದೇನೆ. ರಾಜನ ಕರ್ತವ್ಯವನ್ನು ನಿಭಾಯಿಸಲು ನಾನು ಅಸಮರ್ಥನಾಗಿದ್ದೇನೆ. ಅದಕ್ಕೆ ನಾನು ಅನ್ಕೋತಿದ್ದೀನಿ, ಈ ರಾಜ ಪದವಿಯನ್ನು ಯಾರಾದ್ರೂ ಜಾಣನಿಗೆ ನೀಡಬೇಕು ಅಂತ. ಅದಕ್ಕಾಗಿ ಯಾರಾದ್ರೂ ರಾಜನಾಗ್ಬೇಕು ಅಂತ ಇದ್ರೆ ಅವರಿಗೆ ಶಕ್ತಿ ಮತ್ತು ಬುದ್ಧಿಯ ಪರೀಕ್ಷೆ ನೀಡಬೇಕಾಗತ್ತೆ. ಯಾವ ಪ್ರಾಣಿ ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೋ ಅವರೇ ಈ ಕಾಡಿನ ರಾಜರಾಗ್ತಾರೆ. ಶೇರ್ ಸಿಂಗ್ನ ಈ ಸಂದೇಶ ಕಾಡಿನಲ್ಲೆಲ್ಲ ಹರಡುತ್ತೆ. ಕಾಡಿನ ಗಲ್ಲಿ ಗಲ್ಲಿಗಳಲ್ಲಿ ಇದ್ರ ಬಗ್ಗೆನೇ ಎಲ್ಲಾ ಪ್ರಾಣಿಗಳು ಮಾತಾಡ್ತಾರೆ. ಕಪಿಯಣ್ಣ, ಕಪಿಯಣ್ಣ, ನೀವು ರಾಜನಾಗ್ಬಿಡಿ. ನೀವು ಬುದ್ಧಿವಂತ ಮತ್ತು ಶಕ್ತಿಶಾಲಿ ಕೂಡ. ಅದೇನೋ ಸರಿ, ಆದ್ರೆ ನಾನು ರಾಜನಾಗಲು ಸಮರ್ಥನಾಗಿಲ್ಲ. ಕಾಡಿನ ರಾಜ ಅಂತೂ ಸಿಂಹ ತಾನೆ. ಶೇರ್ ಸಿಂಗ್ ತನ್ನ ಮಗನನ್ನೇ ರಾಜನನ್ನಾಗಿ ಮಾಡ್ಬೇಕು. ಮತ್ತು ಶೇರ್ ಸಿಂಗ್ ಹೇಳ್ತಿದ್ದಾರೆ, ಯಾರು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೋ ಅವರೇ ಈ ಕಾಡಿನ ರಾಜರಾಗ್ತಾನೆ ಅಂತ. ಅರೆ, ಶೇರ್ ಸಿಂಗ್ ಅಂತೂ ತುಂಬಾ ಬುದ್ಧಿವಂತನಾಗಿದ್ದಾನೆ. ಅವ್ರ ಪರೀಕ್ಷೆಲಂತೂ ನಾನ್ ಪಾಸೇ ಆಗಲ್ಲ. ಇಲ್ ನೋಡಿದ್ರೆ ಈ ಗುಳ್ಳೆ ನರಿಗೂ ರಾಜನಾಗುವ ಆಸೆ ಇತ್ತು. ಹಾಗಾಗಿ ಅದು ಶೇರ್ಣಿಯ ಬಳಿ ಹೋಗಿ ಹೇಳುತ್ತೆ, ಅಕ್ಕ, ನಿನಗೆ ವಿಷಯ ತಿಳಿತಾ? ಬಾವ ರಾಜ ಪದವಿನ ಬಿಡ್ತಾರಂತೆ. ಹಾ, ನಾನ್ ಕೇಳಿದ್ದೇನೆ. ಹಾಗಾದ್ರೆ ಅಕ್ಕ, ನಾನು ರಾಜನಾಗಲು ಅರ್ಹನಾಗಿಲ್ವಾ? ನೀನು ರಾಜನಾಗೋದಕ್ಕೆ ಅರ್ಹನಾಗಿದ್ದೀಯಾ, ಆದ್ರೆ ಶೇರ್ ಸಿಂಗ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ನೀನಿದಕ್ಕೆ ತಯಾರಾಗಿದ್ದೀಯಾ? ಗುಳ್ಳೆನರಿ ಮಾತ್ ಕೇಳಿ ಶೇರ್ಣಿ ಗುಳ್ಳೆನರಿ ಕರ್ಕೊಂಡು ಶೇರ್ ಖಾನ್ನ ಬಳಿ ಹೋಗುತ್ತೆ. ಗುಳ್ಳೆನರಿ ಜೊತೆ ಶೇರ್ಣಿಯನ್ನು ನೋಡಿ ಶೇರ್ ಸಿಂಗ್ ಹೇಳುತ್ತೆ, ಮಹಾರಾಣಿ, ಈ ಸಮಯದಲ್ಲಿ ನೀವು ಇಲ್ಲಿ? ಹೌದು ಮಹಾರಾಜ್ರಿ, ನಾನು ನನ್ನ ಸೋದರರನ್ನು ಕರ್ಕೊಂಡು ನಿಂಬಳಿ ಏನೋ ಕೇಳೋಕ್ ಬಂದಿದ್ದೇನೆ. ಹಾ ರಾಣಿ, ಈಗ ಹೇಳು, ಬಾಮೈದನನ್ ಕರ್ಕೊಂಡು ಯಾಕೆ ಬಂದಿದೀಯಂತ? ನನ್ನ ಆಸೆ ಏನಂದ್ರೆ ಇವನನ್ನ ರಾಜನ್ ಮಾಡ್ಬೇಕು. ಅದು ಸಾಧ್ಯವಿಲ್ಲ. ಆದ್ರೆ ಯಾಕೆ? ಗುಳ್ಳೆನರಿ ಯಾಕೆ ರಾಜನಾಗ್ಬಾರ್ದು? ಯಾಕೆಂದ್ರೆ ಈ ಪ್ರಾಣಿ ರಾಜವಂಶದವನೇ ಅಲ್ಲ. ಮಹಾರಾಜ್ರೇ, ಇದಂತೂ ತುಂಬಾ ತಪ್ಪು. ರಾಜಕರಣಿಯ ಮಗನೇ ರಾಜಕರಣಿ ಆದ್ರೆ ನಮ್ಗೆ ಮತ್ತು ಮನುಷ್ಯರಿಗೆ ಏನ್ ವ್ಯತ್ಯಾಸ? ನೀವೇ ಹೇಳಿದ್ರಲ್ಲ ಬಾವ, ಯಾರು ಜಾಣನಾಗಿರ್ತಾನೆ ಅವನೇ ರಾಜನಾಗ್ತಾನೆ ಅಂತ. ಹಾಗಾದ್ರೆ ನಾನು ಜಾಣನಲ್ವಾ? ನಾನು ಇದನ್ನು ಹೇಳಿದ್ದೆ, ಯಾರು ಬುದ್ಧಿ ಮತ್ತು ಶಕ್ತಿಯಲ್ಲಿ ಮೀರಿಸ್ತಾರೋ ಅವರು ರಾಜರಾಗ್ತಾರೆ ಅಂತ. ಮಹಾರಾಜ್ರೇ, ಆ ದಿವಸವನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮನ್ನ ಶಿಕಾರಿ ಮಾಡೋರು ಬಂಧಿಸಿದ್ರು. ಆ ದಿನ ನಾನೇ ನಿಮ್ಮ ಜೀವ ಉಳಿಸಿದ್ದು. ಆ ದಿನ ನೀವು ನನಗೆ ಭಾಷೆ ಕೊಟ್ಟಿದ್ರಿ. ನೀನು ನನ್ನ ಪ್ರಾಣ ಉಳಿಸಿದ್ದಿ. ಕೇಳು, ನಿನಗೆ ಏನ್ ಬೇಕು ಅಂತ? ಮಹಾರಾಜ್ರೇ, ನನಗೀಗಂತೂ ಏನು ಬೇಡ. ನೀವು ಕೊಡೋದಿದ್ರೆ ನನಗೆ ಭಾಷೆ ಕೊಡಿ. ಕಾಲ ಬಂದಾಗ ನಾನು ಏನ್ ಕೇಳ್ತೀನೋ ಅದನ್ನ ನೀವು ನನ್ಗೆ ಕೊಡ್ಬೇಕು. ನಾನು ನಿನಗೆ ವಚನ ಕೊಡ್ತಾ ಇದ್ದೀನಿ. ಸಮಯ ಬಂದಾಗ ನಿನಗೇನ್ ಬೇಕೋ ಅದನ್ನೆಲ್ಲ ಕೊಡ್ತೀನಿ. ಆ ದಿನ ನೀವು ನನ್ಗೆ ಭಾಷೆ ಕೊಟ್ಟಿದ್ದು ನೆನ್ಪಿದ್ರೆ ನೀವು ಅದನ್ನು ನಿಭಾಯಿಸಿ ನನ್ನ ತಮ್ಮನನ್ನು ರಾಜನನ್ನಾಗ್ ಮಾಡಿ. ಸರಿ, ನೀನ್ ಹೇಳಿದ ಮೇಲೆ ಇವನನ್ನ ರಾಜ ಮಾಡಲು ತಯಾರಿದ್ದೇನೆ. ಆದ್ರೆ ಇವನು ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ನಾನು ಯಾವುದೇ ಪರೀಕ್ಷೆ ಕೊಡಲು ತಯಾರಾಗಿದ್ದೀನಿ ಬಾವ. ಅದೇ ಸಮಯಕ್ಕೆ ಸರಿಯಾಗಿ ನದಿ ದಂಡೆಯ ಮೇಲೆ ಯಾರೋ ಕೋವಿ ಹೊಡಿತಾ ಇದ್ರು. ಹಾಗಾದ್ರೆ ಸರಿ ನರಿ, ಹಾಗಾದ್ರೆ ಹೇಳು, ಇದು ಯಾರ ಧ್ವನಿ ಅಂತ? ಇದಂತೂ ತುಂಬಾ ಸುಲಭವಾದ ಪ್ರಶ್ನೆ. ನಾನೀಗ ಈಗ್ಲೇ ಕಂಡಿಡ್ಕೊಂಡು ಬರ್ತೀನಿ. ಗುಳ್ಳೆನರಿ ಓಡುತ್ತಾ ನದಿಯ ಕಡೆ ಓಡುತ್ತೆ. ಮತ್ತೆ ಸ್ವಲ್ಪ ಸಮಯದಲ್ಲೇ ವಾಪಸ್ ಬಂದು ಹೇಳುತ್ತೆ, ಮಹಾರಾಜರೇ, ನದಿಯ ಆ ಕಡೆಯಲ್ಲಿ ಕೆಲವು ಶಿಕಾರಿಗಳು ನಿಂತಿದ್ದಾರೆ ಮತ್ತು ಅವರು ತಮ್ಮ ಬಂದೂಕಿಂದ ಗೋಲಿ ಹಾರಿಸಿ ಶಿಕಾರಿ ಮಾಡೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸರಿ, ಹಾಗಾದ್ರೆ ಕಂಡು ಹಿಡೀರಿ ಅಲ್ಲಿ ಎಷ್ಟು ಶಿಕಾರಿಗಳಿದ್ದಾರೆ ಅಂತ. ರಾಜ ಆಗ್ಬೇಕು ಅಂದ್ರೆ ಸ್ವಲ್ಪನಾದ್ರೂ ಶ್ರಮ ಪಡ್ಲೇಬೇಕಲ್ವ ಭಾವ? ಕೂಡ್ಲೇ ನಾನ್ ಕಂಡಿಡ್ಕೊಂಡು ಬರ್ತೀನಿ ಭಾವ. ಶಿಕಾರಿ ಮಾಡೋರ್ನ ಎಣ್ಸೋದಕ್ಕೆ ಗುಳ್ಳೆನರಿ ಓಡುತ್ತಾ ನದಿಯ ಬಳಿ ಹೋಗುತ್ತೆ. ಮತ್ತೆ ಸ್ವಲ್ಪ ಸಮಯದಲ್ಲೇ ಗುಳ್ಳೆನರಿ ರಾಜನಿಗೆ ಹೇಳುತ್ತೆ, ಮಹಾರಾಜ, ಅವರು 12 ಜನ ಇರಿದ್ದಾರೆ. ಹೌದಾ? ಅವರು 12 ಶಿಕಾರಿಗಳಿದ್ದಾರಾ? ಅವರ ಕೈಲಿ ಎಷ್ಟು ಬಂದೂಕಿದೆ ಹೇಳು? ಬಂದೂಕಂತೂ ನಾನು ಲೆಕ್ಕ ಹಾಕಿಲ್ಲ. ಕೂಡ್ಲೇ ಲೆಕ್ಕ ಹಾಕೋ ಬರ್ತೀನಿ. ಮತ್ತೊಮ್ಮೆ ಈ ಗುಳ್ಳೆನರಿ ಈ ಬಂದೂಕುಗಳನ್ನು ಎಣಿಸೋದಕ್ಕೆ ನದಿ ಕಡೆಗೋಡುತ್ತೆ. ಮತ್ತೆ ಸ್ವಲ್ಪ ಸಮಯದಲ್ಲೇ ಗುಳ್ಳೆನರಿ ಈ ಬಂದೂಕುಗಳನ್ನು ಎಣಿಸ್ಕೊಂಡು ವಾಪಸ್ ಬಂದು ಶೇರ್ ಸಿಂಗ್ಗೆ ಹೇಳುತ್ತೆ, ಮಹಾರಾಜ, ಎಲ್ಲರ ಕೈಯಲ್ಲಿ ಬಂದೂಕಿದೆ. ನನ್ನ ಅರ್ಥ ಅವ್ರ ಹತ್ರ 12 ಬಂದೂಕಿದೆ. ಕೂಡ್ಲೆ ಕಂಡುಹಿಡಿಯಿರಿ ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ. ಹೋಗು. ಮಹಾರಾಜರ ಆಜ್ಞೆ ಅಂತೆ ಗುಳ್ಳೆನರಿ ಓಡುತ್ತಾ ನದಿ ಕಡೆಗೆ ಹೋಗುತ್ತೆ. ಅಯ್ಯೋ ದೇವರೇ, ಶೇರ್ ಸಿಂಗ್ ಅಂತೂ ನನ್ನನ್ನು ಅಲ್ಲಿ ಇಲ್ಲಿ ಓಡಿಸಿ ಸುಸ್ತು ಮಾಡಿಬಿಟ್ಟ. ಒಂದ್ ವೇಳೆ ಈ ಶಿಕಾರಿಗಳೇನಾದ್ರೂ ನನ್ನ ಶೂಟ್ ಮಾಡ್ಬಿಟ್ರೆ ನನ್ಗೆ ಭಯ ಆಗ್ತಿದೆ. ಈಗ ಏನ್ ಮಾಡ್ಲಿ? ಹೆದರಿಕೆ ಅಂತೂ ಆಗ್ತಿದೆ, ಆದ್ರೂ ಹೋಗ್ಲೇಬೇಕಲ್ಲ. ರಾಜ ಅಂತೂ ಆಗ್ಬೇಕಲ್ಲ. ಮತ್ತೆ ಸ್ವಲ್ಪ ಸಮಯದಲ್ಲಿ ಶೇರ್ ಸಿಂಗ್ ನ ಎದುರಿಗೆ ಬಂದು ಗುಳ್ಳೆನರಿ ಹೇಳುತ್ತೆ,
ಮಹಾರಾಜ, ಅವರು ಪೂರ್ವ ದಿಕ್ಕಿನಿಂದ ಬಂದಿದ್ದಾರೆ. ಮತ್ತೆ ಅವರು ಯಾವ ಕಡೆ ಹೋಗ್ತಿದ್ದಾರೆ ಅದನ್ನ ಕಂಡು ಹಿಡಿದೋ ಇಲ್ವೋ? ಶೇರ್ ಸಿಂಗ್ನ ಪ್ರಶ್ನೆಯಿಂದ ವಿಚಲಿತನಾಗಿ ಗುಳ್ಳೆನರಿ ಹೇಳುತ್ತೆ, ಅಕ್ಕ, ಬಾವ ನನ್ನನ್ನು ರಾಜ ಮಾಡ್ಬೇಕು ಅಂತಾನೆ ಅನ್ಕೊಂಡಿಲ್ಲ. ಅದಕ್ಕೆ ನೋಡು, ಬಾವ ಯಾವ ತರ ಉಲ್ಟಾ ಪಲ್ಟಾ ಪ್ರಶ್ನೆ ಕೇಳಿ ನನಗೆ ತೊಂದರೆ ಕೊಡ್ತಿದ್ದಾರೆ. ನೀನ್ ಅಳ್ಬೇಡ ಕಣೋ, ನಾನ್ ಈಗ ಇವ್ರನ್ನ ನೋಡ್ಕೋತೀನಿ. ಯಾಕ್ರಿ, ನೀವ್ ಇವ್ನನ್ನ ರಾಜನನ್ನಾಗ್ ಮಾಡೋಕಾಗಲ್ಲ, ಅದ್ಕೆ ಹೀಗ್ ಪ್ರಶ್ನೆ ಕೇಳ್ತಿದ್ದೀರಾ? ನೀವ್ ಹೀಗ್ ಯಾಕ್ ಮಾಡ್ತಿದ್ದೀರಿ? ಅದೇ ಸಮಯಕ್ಕೆ ಶೇರ್ ಸಿಂಗ್ನ ಮಗ ಶಮ್ಶೇರ್ ಸಿಂಗ್ ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿ ಬಾಲು ಹೇಳುತ್ತೆ, ಮಹಾರಾಜ, ನಾನು ಅನ್ಕೋತೀನಿ ಎಲ್ಲಾ ಪ್ರಾಣಿಗಳಿಗೆ ಅವಕಾಶ ಕೊಡ್ಬೇಕು ಅಂತ. ಅದಕ್ಕೆ ಹೇಳ್ತೀನಿ, ಒಂದು ಅವಕಾಶ ಯುವರಾಜನಿಗೂ ಕೊಡ್ಬೇಕು ಅಂತ. ಆಹಾ ರಾಜ, ಯುವರಾಜನಿಗೂ ತನ್ನ ಸಾಮರ್ಥ್ಯ ತೋರಿಸೋ ಅವಕಾಶ ಸಿಗ್ಬೇಕು. ನೋಡಿ ಸ್ನೇಹಿತರೆ, ನಾನ್ ಅನ್ಕೋತೀನಿ ಈ ಕಾಡಿನ ರಾಜ ಬುದ್ಧಿ ಮತ್ತು ಶಕ್ತಿಯಿಂದ ಕೂಡಿರ್ಬೇಕು ಅನ್ಕೋತೀನಿ. ಒಂದು ವೇಳೆ ಯುವರಾಜನಿಗೆ ರಾಜನಾಗ್ಬೇಕು ಅಂತ ಇದ್ರೆ ಅವನಿಗೂ ಪರೀಕ್ಷೆ ಕೊಡ್ಬೇಕಾಗತ್ತೆ. ಅವನು ಪರೀಕ್ಷೆ ಕೊಡೋಕೆ ಸಿದ್ಧನಿದ್ದಾನ? ಹೌದು ಅಪ್ಪಾಜಿ, ನಾನು ಸಿದ್ಧನಾಗಿದ್ದೇನೆ. ಯುವರಾಜನ ಮಾತನ್ನು ಕೇಳಿದ ಕೂಡ್ಲೆ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಖುಷಿಯಾಗುತ್ತೆ. ಆಗ ಅಲ್ಲಿಂದ ಕೋವಿ ಹೊಡೆಯೋ ಶಬ್ದ ಕೇಳುತ್ತೆ. ಸರಿ ಯುವರಾಜ, ನಿನಗೆ ಕೆಲವು ಶಬ್ದ ಕೇಳಿಸ್ತಾ ಇದೆಯಾ? ಕೂಡ್ಲೆ ಹೋಗಿ ಕಂಡಿಡಿ. ನಿನಗೆ ರಾಜ ಆಗ್ಬೇಕು ಅಂತ ಇದ್ರೆ ಯಾರು ಈ ಶಬ್ದ ಮಾಡ್ತಿದ್ದಾರೆ ಅಂತ ಕಂಡಿಡಿಬೇಕು. ಆಗಲಿ ಅಪ್ಪಾಜಿ. ಶೇರ್ ಸಿಂಗ್ನ ಆಜ್ಞೆಯಂತೆ ಯುವರಾಜ ಶಮ್ಶೇರ್ ಸಿಂಗ್ ನದಿಯ ಕಡೆ ಹೋಗುತ್ತೆ. ಶಬ್ದ ಎಲ್ ಕೇಳ್ತಿದ್ಯೋ ಅಲ್ಲಿ. ಬಹಳ ಸಮಯ ಆದ್ರೂ ಶಮ್ಶೇರ್ ಸಿಂಗ್ ವಾಪಸ್ ಬರೋದೇ ಇಲ್ಲ. ಇದನ್ ನೋಡಿ ಗುಳ್ಳೆನರಿ ಸಿಟ್ಟಿನಿಂದ ಹೇಳುತ್ತೆ, ಕ್ಷಮಿಸ್ಬೇಕು ಮಹಾರಾಜ್ರೆ, ಇಷ್ಟೊಂದ್ ಸಮಯ ಆಯ್ತು, ಆದ್ರೂ ಯುವರಾಜರು ಹಿಂತಿರುಗಿ ಬರ್ಲೇ ಇಲ್ಲ. ಇಷ್ಟು ಸಮಯದಲ್ಲಂತೂ ನಾನು 10 ಸಲ ಹೋಗಿ ಬರ್ತಿದ್ದೆ. ಸ್ವಲ್ಪ ಕಾಲ ಕಾಯ್ಬೇಕು ನರಿ, ಯುವರಾಜ ಖಂಡಿತ ಬರ್ತಾನೆ. ಒಂದ್ ವೇಳೆ ಅವ್ರೇನಾದ್ರೂ ಬರ್ದೇ ಇದ್ರೆ ನಾನೇ ರಾಜನಾಗ್ತೀನಿ. ಒಂದ್ ವೇಳೆ ಅವ್ರೇನಾದ್ರೂ ಹಿಂತಿರುಗಿ ಬರ್ದಿದ್ರೆ ನಾನೇ ರಾಜನಾಗ್ತೀನಿ. ಅದೇ ಸಮಯಕ್ಕೆ ಸರಿಯಾಗಿ ಯುವರಾಜ ವಾಪಸ್ ಬರ್ತಾರೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ನದಿಯ ಆ ಕಡೆಯಲ್ಲಿ 12 ಶಿಕಾರಿಗಳು ತಮ್ಮ 12 ಬಂದೂಕುಗಳನ್ನು ಇಟ್ಕೊಂಡು ಶಿಕಾರಿ ಮಾಡೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಎಲ್ಲಾ ಶಿಕಾರಿಗಳು ಪೂರ್ವ ದಿಕ್ಕಿನಿಂದ ಬಂದಿದ್ದಾರೆ. ಇವತ್ ರಾತ್ರಿ ನಮ್ ಕಾಡಿಗೆ ಅವರು ಶಿಕಾರಿ ಮಾಡೋಕ್ ಬರ್ತಿದ್ರು. ಆದ್ರೆ ನಾನ್ ನನ್ನ ಪ್ರಾಣ ಒತ್ತೆ ಇಟ್ಟು ಅವ್ರ ತಲೆ ಕೆಡಿಸಿ ಬೇರೆ ಕಾಡಿ ಕಳಿಸ್ಬಿಟ್ಟೆ. ನಿನ್ ಪ್ರಾಣದ ಮೇಲೂ ಭಯ ಇಲ್ವಾ ಯುವರಾಜ ನಿನ್ಗೆ? ಇಲ್ಲ. ಶಿಕಾರಿಗಳು ನನ್ ನೋಡಿದ್ಮೇಲೆ ಕೂಡ್ಲೆ ನನ್ ಹಿಂದೆ ಬರ್ತಿದ್ರು. ಬಂದೂಕಿಂದ ಸುಮಾರು ಗುಂಡಾರಿಸಿದ್ರು. ಆ ಸಮಯದಲ್ಲಿ ನನ್ನ ಪ್ರಾಣ ಉಳಿಸ್ಕೊಳ್ಳೋದು ಮುಖ್ಯ ಇರಲಿಲ್ಲ. ಈ ಕಾಡನ್ನು ಉಳಿಸ್ಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶವಾಗಿತ್ತು. ಅದಕ್ಕೆ ನನ್ನ ಪ್ರಾಣದ ಬಗ್ಗೆ ಲೆಕ್ಕ ಹಾಕಿಸ್ದೆ ನಾನು ಅವರನ್ನೆಲ್ಲ ಬೇರೆ ಕಾಡಿಗೆ ಬಿಟ್ಬಿಟ್ಟೆ. ಅದಕ್ಕೋಸ್ಕರ ನನ್ಗೆ ಇಲ್ಲಿಗೆ ಬರೋಕೆ ತಡ ಆಯ್ತು. ಇದನ್ ಕೇಳಿ ಈ ಗುಳ್ಳೆನರಿಗೆ ತುಂಬಾ ನಾಚಿಕೆ ಆಗುತ್ತೆ. ಮಹಾರಾಜ ಕಂಕ್ಳಲ್ಲೇ ಮಗು ಎತ್ಕೊಂಡು ಊರೆಲ್ಲ ಹುಡುಕಿದ್ರಂತೆ. ಯುವರಾಜರಿಗೆ ರಾಜನಾಗುವ ಎಲ್ಲಾ ಯೋಗ್ಯತೆ ಇದೆ. ಏನ್ ಹೇಳ್ತೀರಾ ಸ್ನೇಹಿತರೆ? ಯುವರಾಜನನ್ನೇ ರಾಜನನ್ನಾಗಿ ಮಾಡಿ. ರಾಣಿ, ನಾನು ಪರೀಕ್ಷೆ ಮಾಡದೇನೆ ಯುವರಾಜನನ್ನು ರಾಜನನ್ನಾಗಿ ಮಾಡಬಹುದಿತ್ತು. ಆದ್ರೆ ಅವನು ಇದಕ್ಕೆ ಸರಿಯಾಗಿ ಸಮರ್ಥನಾಗಿದ್ದಾನೋ ಇಲ್ಲವೋ ಎನ್ನುವುದನ್ನು ನೋಡ್ಬೇಕಿತ್ತು. ಅದಕ್ಕಾಗಿಯೇ ನಾನು ಸಾಮಾನ್ಯ ಪ್ರಾಣಿಯಂತೆ ಯುವರಾಜನ ಪರೀಕ್ಷೆ ಮಾಡಿದೆ. ಅದರ ಫಲಿತಾಂಶ ನಿನ್ನ ಎದುರಿದೆ. ನಿನ್ನ ಸಹೋದರ ನನ್ನ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ. ಈಗ ನೀನೇ ಹೇಳು, ಇವರಿಬ್ಬರಲ್ಲಿ ಕಾಡಿನ ರಾಜ ಯಾರು ಅಂತ ನಿರ್ಧರಿಸಬೇಕು ಅಂತ. ಶೇರ್ಣಿ ಅಭಿಪ್ರಾಯ ಹೇಳೋ ಮೊದ್ಲೇ ಗುಳ್ಳೆನರಿ ಹೇಳ್ತು, ಮಹಾರಾಜ್ರೆ, ರಾಜನಾಗ್ಬೇಕು ಎಂಬ ಆಸೆಲಿ ನಾನು ಮರ್ತೆ ಹೋಗ್ಬಿಟ್ಟಿದ್ದೆ. ಕಾಡಿನ ರಾಜ ಸಿಂಹನೇ ಇರ್ಬೇಕು. ಅದಕ್ಕಾಗಿಯೇ ಯುವರಾಜರೇ ರಾಜ ಎಂದು ಘೋಷಣೆ ಮಾಡಿ, ಇದೇ ನನ್ನ ಪ್ರಾರ್ಥನೆ. ನಂತರ ಶೇರ್ ಸಿಂಗ್ ಯುವರಾಜ ಶಮ್ಶೇರ್ ಸಿಂಗನನ್ನು ಕಾಡಿನ ರಾಜನನ್ನಾಗಿ ಘೋಷಣೆ ಮಾಡ್ತಾರೆ. ಇದನ್ ಕೇಳಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಖುಷಿಯಾಗುತ್ತೆ. ಆಮೇಲೆ ಒಟ್ಟಿಗೆ ಎಲ್ರು ಹೇಳ್ತಾರೆ, ಶೇರ್ ಸಿಂಗ್ಗೆ ಜಯವಾಗ್ಲಿ, ಶಮ್ಶೇರ್ ಸಿಂಗ್ಗೆ ಜಯವಾಗ್ಲಿ, ಶೇರ್ ಸಿಂಗ್ಗೆ ಜಯವಾಗ್ಲಿ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.